ಓಂ ನಂದೀಶ್ವರಾಯ ನಮಃ. ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ನಿನ್ನೆ ರಾತ್ರಿ ಸಮಯ 10:30 11 ಗಂಟೆ ಇರ್ಬೋದು. ನಾನು ಮಲಗಿದ್ದೆ. ಏನಾಯಿತು ಗೊತ್ತಾ? ಮಲ್ಕೊಂಡು ನನಗೆ ಮನಸ್ಸಲ್ಲೇ ಯೋಚನೆ ಬಂತು. ಏನು ಯೋಚನೆ ಬಂತು ಅಂದರೆ, ನಾನು ಒಂದು ನಂದೀಶ್ವರನ ತಂದು ಸಾಕೊಳ್ಬೇಕು. ಕಲ್ಲನ್ನು ಕೆತ್ತನೆ ಮಾಡಿ ದೇವ್ರ ಮುಂದೆ ಇಡೋದೆಲ್ಲ ಇದೆಲ್ಲ ಹಳೆಯ ವಿಚಾರ. ಹೊಸ ವಿಚಾರ ಅಂದರೆ ಒಂದು ನಂದೀಶ್ವರ ಅಂತಂದು ಸಾಕ್ಕೊಳ್ಬೇಕು. ಆದರೆ ಒಂದು ಏನಿಂದ ತರಬೇಕು, ಆಮೇಲೆ ಅದನ್ನು ನೋಡ್ಕೋಬೇಕು. ನಾನು ಸಂಚಾರ ದೇವಸ್ಥಾನಕ್ಕೆಲ್ಲ ಹೋಗ್ತೀನಲ್ಲ, ಅದನ್ನು ನೋಡ್ಕೊಳ್ಳೋರು ಯಾರು ಅನ್ನೋ ಚಿಂತೆ ನನಗೆ ಕಾಡ್ತಾ ಇತ್ತು. ಒಂದು 10:30 11 ಗಂಟೆ ಸುಮಾರು. 12 ಗಂಟೆ ಅಂದರೆ ಪ್ರತ್ಯಕ್ಷ ನಂದೀಶ್ವರ ಪ್ರತ್ಯಕ್ಷ. ವೀಕ್ಷಕರೇ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಏನೋ ಸಪ್ಪಳ ಮಾಡ್ತಾ ಇತ್ತು. ಇಲ್ಲಿ ನಮ್ಮ ತೋಟದಲ್ಲೆಲ್ಲ ಸಪ್ಪಳ ಮಾಡ್ತಾ ಇತ್ತು. ಆಮೇಲೆ ಹೀಗೆ ಒಳಗಡೆ ಹೋಗಿ ಒಳಗಡೆ ಸಪ್ಪಳ ಆಗ್ಲಿಕ್ಕೆ ಶುರುವಾಯಿತು, ಸದ್ದು. ನಾನು ಏನಿದು, ಯಾರು ಬಂದಿರ್ಬೋದು, ಏನಾಗಿರ್ಬೋದು, ಏನಿದು ರಾತ್ರಿ ಏನೋ ಸಪ್ಪಳ ಬರ್ತದೆ ಅಂತ ಆಮೇಲೆ ನೋಡ್ತೇನೆ. ಆಮೇಲೆ ಈ ನಂದೀಶ್ವರ ಪ್ರತ್ಯಕ್ಷ. ನನಗೆ ಮನಸ್ಸಲ್ಲಿ ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂದರೆ, ನನ್ನ ಸಂಕಲ್ಪ ಎಲ್ಲಿಂದಾದ್ರೂ ತರಬೇಕು ಅಂತ. ತರೋದೇ ಯಾಕೆ, ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ. ತರೋದೇನು ಬೇಡ, ನಾನೇ ಬರ್ತೀನಿ ಅಂತ ನಿಮ್ಗೆ ಹೇಳ್ತೇನೆ. ಎಲ್ಲಿದ್ದಾದರೂ ಆಗಲಿ, ಆದರೆ ಹೇಳಿ ಎಲ್ಲರೂ ಶ್ರೀ ಮಹಾಲಕ್ಷ್ಮಿ ಅಮ್ಮ ಅವರು, ಮಹಾಲಕ್ಷ್ಮೀ ದೇವಿ ನಮಃ. ಹಾಗೆ ಇವತ್ತು ಇಲ್ಲಿದೆ, ರಾತ್ರಿ ಅಲ್ಲಿತ್ತು. ಎಷ್ಟು ಖುಷಿಯಾಯಿತು ಗೊತ್ತಾ ನನಗೆ. ಯಾರ ಹತ್ರ ಹೇಳ್ಕೊಂಡಿರಲಿಲ್ಲ, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ನಮ್ಮ ತಂದೆ ಬಂದವರು ಕೂಡ ಅಲ್ಲಿ ಆ ಕಡೆ ಮಲಗಿತ್ತು, ಇನ್ನೊಂದು ಮನೆ ಇದೆ, ಅಲ್ಲಿ ಹೋಗಿತ್ತು. ಇದೇ ಜಾಗದಲ್ಲಿ ನಮ್ಮ ತಂದೆ ಅದನ್ನು ಓಡಿಸಿದ್ರು. ಮತ್ತೆ ಬಂದಿದೆ, ಮತ್ತೆ ಬಂದು ಇಲ್ಲಿ ಮಲ್ಕೊಂಡಿದೆ. ನಮಗೆ ಹೇಳ್ತೇವೆ, ನಾನು ಓಡಿಸೋಕೆ ಹೋಗೋದಿಲ್ಲ. ನನಗೆ ಖುಷಿ, ನಂದೀಶ್ವರ ಅಂದರೆ ಖುಷಿ. ನಾ ಇಲ್ಲೇ ಇರಲಿ ಅಂತ ಬಿಟ್ಬಿಡ್ತೇನೆ ಅದಕ್ಕೆ. ಹಾಗೆ ಇಲ್ಲೇ ಆರಾಮಲ್ಲಿ ಇರ್ತದೆ ವೀಕ್ಷಕರೇ. ಅದು ಇನ್ನು ಮುಂದೆ ಆರಾಮಲ್ಲಿ ಇರ್ತದೆ. ಹಾಗೆ ಮತ್ತು ಇಲ್ಲಿ ತೋಟ ಇದೆಯಲ್ಲ, ಇಲ್ಲೆಲ್ಲ ಹುಲ್ಲುಗಳನ್ನು ತಿಂದ್ಕೊಂಡು ಬಂದು ಆಮೇಲೆ ಬೇಕಾದ ಕಡೆ ರೆಸ್ಟ್ ಮಾಡ್ತದೆ. ಅದಕ್ಕೆ ರೆಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಇದೆ ಇಲ್ಲಿ ಮಳೆ ಬಂದರೆ. ಇನ್ನು ಈ ಜಾಗವನ್ನು ನಂದೀಶ್ವರ ಬಿಡೋದಿಲ್ಲ, ಯಾಕಂದರೆ ನಾನು ತೋರಿಸೋ ಪ್ರೀತಿನೇ ಹಾಗೆ. ಅದಕ್ಕೆ ಹುಲ್ಲುಗಳನ್ನು ಕೊಡ್ತೇನೆ. ಇನ್ನು ಮುಂದಿನ ದಿನದಲ್ಲಿ ಅದನ್ನು ಮುಟ್ಟಿ ಅಭ್ಯಾಸ ಮಾಡಿ ನಮ್ಮ ನಂದೀಶ್ವರನಾಗಿ ಮಾಡ್ಕೊಂಡ್ಬಿಡ್ತೇನೆ. ನಮ್ಮ ವಾಹನ ಏನಂತೀರ ವೀಕ್ಷಕರೇ? ಹೇಗಿದೆ ನಮ್ಮ ವಾಹನ ನಂದೀಶ್ವರ? ಹೇಗಿದ್ದಾರೆ? ಕರೆದ ತಕ್ಷಣ ಬಂದುಬಿಡ್ತು ಪಾಪ. ಕರೆದ ತಕ್ಷಣ ಬಂದಿರುವಂತಹ ನಂದೀಶ್ವರ. ಎಲ್ಲರೂ ಹೇಳಿ ಓಂ ನಂದೀಶ್ವರಾಯ ನಮಃ. ಕೂಗಿದ ತಕ್ಷಣ ಬಂದುಬಿಟ್ರು ಈ ನಂದೀಶ್ವರ. ನಂದೀಶ್ವರಾಯ ನಮಃ, ನಂದೀಶ್ವರಾಯ ನಮಃ, ನಂದೀಶ್ವರಾಯ ನಮಃ. ಎಲ್ಲರೂ ಹೇಳಿ ಓಂ ನಂದೀಶ್ವರಾಯ ನಮಃ. ಓಂ ನಮಃ ಶಿವಾಯ.